ಹಾಂ, ಇದ್ರದ್ದೀಗ ಸ್ವಲ್ಪ ಬಿಡಿಸು. ಇದು ಸೈಪ್ರಸ್ ಆರಿಕ್ಯುಲಾಟಸ್ ಅಂತ. ಇದ್ರ ಬೇರು ಒಳ್ಳೆ ಪರಿಮಳ ಅಂತೆ, ಬೇರು ಶುಂಠಿ ಬೇರು. ಆಯಿತಾ? ಸೊ ನೋಡೇ ಬಿಡೋಣ ಅಂತ ಇದೊಂದು 2 ಹರಿದು ಕೀಳೀಗ ಇದು ದಪ್ಪದ. ಹಾಂ, ಇಲ್ಲಿ ಮೇಲಿಂದ ಭಯಂಕರ ಬೇರಲ್ಲ. ಅಡಿಗೆ ಒಂದು ಸರ್ತಿ ತೋರಿಸು ಬೇರು. ಹಾಂ, ರೌಂಡ್ ಆಗಿದೆ. ಹಿಂಗೆ ಕಾಲಲ್ಲಿ ಮೆಟ್ಟಿ ಹಿಂಗೆ ಎಳ್ದು ಹರಿದ್ರೆ ಅಲ್ಲ, ಒಂದು ಕೆಳಗಡೆ ಬಾ ಹಾಗೆ. ಹಾಂ, ಮಚ್ಚಲ್ಲಿ ಬಿಡಿಸ್ಲಾ? ಹಾಂ, ಬಿಡಿಸು. ಇದರಿಂದ ಮಲ್ಟಿಪ್ಲೈ ಮಾಡ್ಬೋದು ಗಿಡನ. ಸೊ ಅಂಡರ್ನೀತ್ ದಿಸ್ ಈಸ್ ಅಬೌಟ್ 4 years old in this pot. And this is one of that riverine species that does phytoremediation also, that rhizofiltration and all such things. Absorbs toxic stuff from the water also. And then in the tanks and all, it provides habitat for many creatures. And traps sediments. You can see the roots, enormous root structures, full of roots. Then new shoots also we can see here emerging. It can't spread, so it is constricted. Hold it. ಎಸ್, ಚೆನ್ನಾಗಿ ಫಾರ್ಮ್ ಆಗಿದೆಯಲ್ಲ ಇದು ಬೇರು. ಮಣ್ಣೇ ಇಲ್ಲ ಆಲ್ಮೋಸ್ಟ್. ಸೆಂಟ್ರಲ್ಲಿ ಸ್ವಲ್ಪ ಮಣ್ಣಿದ್ದು ಬಿಟ್ಟರೆ ಸ್ಮೆಲ್ ಇದೆಯಾ ಅದಕ್ಕೆ? ಘಮ ಸ್ಮೆಲ್ ಬರ್ತಾಯಿದೆ ಈಗಲೇ. ಎಸ್ ಅಲ್ಲ, ಪರಿಮಳ ಇದೆ. ಹಾಗಿದ್ರೆ ಏನು ಮಾಡು ಅಂದರೆ, ಗಿಡ ನಮ್ಮ ಹತ್ರ ಬೇಕಾದಷ್ಟು ಇದೆಯಲ್ಲ, ಇದನ್ನು ನೀರಲ್ಲಿ ಹಿಂಗೆ ಮಾಡಿ ಮಣ್ಣು ತೆಗೆದುಬಿಡು. ಸರಿ, ತೆಗೆದು ಆಮೇಲೆ ಹೆಂಗಿರುತ್ತೆ ನೋಡಿಬಿಟ್ಟು ಕಟ್ ಮಾಡಿ ಇದನ್ನು ಯೂಸ್ ಮಾಡಿ ನೋಡೋಣ. ಇದು ಹೆಂಗೆ ಯೂಸ್ ಮಾಡೋದು ಅಂತ ನೋಡಿದ್ದೀನಿ ಇದರಲ್ಲಿ, ಪುಸ್ತಕದಲ್ಲಿ. ಹಾಂ, ರೆಫರೆನ್ಸು. ಇದರ ಹೆಸರು ಸೈಪ್ರಸ್ ಆರಿಕ್ಯುಲಾಟಸ್ ಅಂತ. ಆಯಿತಾ? ಆಮೇಲೆ ನಂಗೆ ಗೊತ್ತಿದ್ದಂಗೆ ಕನ್ನಡದ ಹೆಸರು ಚಾಪೆ ಹುಲ್ಲು ಅಂತಾಗಿರಬೇಕು. ಇದೇ ಆಗಿರ್ಬೇಕು, ಚಾಪೆ ಹುಲ್ಲು ಅಂತ. ಇಲ್ಲ ಹೆಂಗಸರು ಯಾರ್ಯಾರು ಗೊತ್ತಾ ಕೇಳು, ಚಾಪೆ ಹುಲ್ಲು ಅಂತ. 90% ಇದು ಚಾಪೆ ಹುಲ್ಲೇ. ಇದು ಡ್ಯಾಮಿಂದ ಬ್ಯಾಕ್ ವಾಟ್ರೆಲ್ಲ ಕಲೆಕ್ಷನ್ ಮಾಡಿದ್ದು. ಓಕೆ, ಚೆನ್ನಾಗಿ ಶುಂಠಿ ಥರ ಗಡ್ಡೆ ಇರಬೇಕಲ್ವಾ? ಹಾಂ, ಇನ್ನೂ ದಪ್ಪ ಇರುತ್ತೆ. ಅಡಿಗೆ ತೊಳೆದು ಬಿಡು ಒಂದು ಸರ್ತಿ. ಓಕೆ. ಸೊ ಸೈಪ್ರಸ್ ಆರಿಕ್ಯುಲಾಟಸ್ ರೂಟ್ಸು, ದಪ್ಪದ ರೂಟ್ಸು, ಆರೋಮ್ಯಾಟಿಕ್ ರೂಟ್ಸ್ ಆಫ್ ಸೈಪ್ರಸ್. ಹಾಂ, ಇದು ಹೊಸದು. ಒಂಥರ ಸ್ವೀಟ್ ಸ್ಮೆಲ್ ಅಲ್ಲ? ಹೌದು. ಓಕೆ.